ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಈ ಮರಗೆಣಸನ್ನು ಉಪಯೋಗಿಸ್ಕೊಂಡು ಒಂದು ಸಖತ್ತಾಗಿರುವ ಪಲ್ಯವನ್ನು ಮಾಡೋದು ಹೇಗಂತ ನೋಡೋಣ. ಈ ಪಲ್ಯನ ನೀವು ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಬೋದು, ಚಪಾತಿ ಜೊತೆ ಯೂಸ್ ಮಾಡ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಪಲ್ಯ ಮಾಡೋಕ್ಕೆ ಮೊದಲು ಈ ಮರಗೆಣಸಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮರಗೆಣಸು ಬೇಯಿಸಿದ ನಂತರ ತುಂಬ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿರುವ ಒಂದು ತರಕಾರಿ ಅಥವಾ ಗೆಡ್ಡೆಗೆಣಸು ಅಂತ ಹೇಳ್ಬೋದು. ಈ ಮರಗೆಣಸಿನಲ್ಲಿ ನಾರಿನಂಶ ಹೇರಳವಾಗಿರೋದ್ರಿಂದ ತೂಕ ಇಳಿಸೋರ್ಗಂತೂ ಇದು ಹೇಳಿ ಮಾಡಿಸಿದ ಆಹಾರ. ಇದರಲ್ಲಿ ವಿಟಮಿನ್ B2 ಮತ್ತು ರಿಬೋಫ್ಲಾವಿನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ದೀರ್ಘಕಾಲದಲ್ಲಿ ಕಾಡುವ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆಗೆ ಈ ಮರಗೆಣಸನ್ನು ಆಗಾಗ ನಿಯಮಿತವಾಗಿ ಸೇವಿಸೋದ್ರಿಂದ ಈ ತಲೆನೋವಿಗೆ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಇದರಿಂದ ನಾನಾ ಥರದ ಚಿಪ್ಸ್, ಪಲ್ಯ, ಸಾಂಬಾರ್, ಸೂಪ್ ಎಲ್ಲನೂ ಮಾಡ್ಬೋದು. ಆದರೆ ಇದನ್ನು ನಾವು ಹಸಿಯಾಗಿ ಮಾತ್ರ ಸೇವಿಸಬಾರ್ದು. ಮರಗೆಣಸಿನಲ್ಲಿ ನೈಸರ್ಗಿಕವಾಗಿ ಸೈನೈಡ್ ಅಂಶ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಾವು ಬೇಯಿಸಿಯೇ ತಿನ್ನಬೇಕಾಗುತ್ತೆ. ಬನ್ನಿ ಈಗ ಮೊದಲು ಮರಗೆಣಸನ್ನು ಕ್ಲೀನ್ ಮಾಡೋದು ಹೇಗಂತ ನೋಡೋಣ. ಇದ್ರ ಸಿಪ್ಪೆ ತುಂಬ ದಪ್ಪವಾಗಿರುತ್ತೆ. ನಾನಿಲ್ಲಿ ಒಂದು 3/4 kg ಮರಗೆಣಸನ್ನು ತೆಗೆದುಕೊಂಡಿದ್ದೀನಿ. ತುಂಬ ಬಲ್ತಿದೆ ಇದು. ಇದನ್ನು ನಿಮಗೆ ಪೀಲರ್ ಸಹಾಯದಿಂದ ಎಲ್ಲ ಸಿಪ್ಪೆ ತೆಗಿಯೋಕ್ಕಾಗಲ್ಲ. ನಾನಿವಾಗ ತೋರಿಸ್ತಿದ್ದೀನಿ ನೋಡಿ. ಈ ಥರ ಮಧ್ಯದಲ್ಲಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಒಂದು ಕಡೆಯಿಂದ ನೀವು ಈ ಸಿಪ್ಪೆನ ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಸೈಜಲ್ಲಿ ಹೋಳ್ಗಳು ಬೇಕೋ ಆ ಥರ ಹೋಳ್ಗಳನ್ನು ಮಾಡ್ಕೊಳ್ಳಿ. ಇದನ್ನು ನಾನು ಇವಾಗ ಮೊದಲೇ ಬೇಯಿಸ್ಕೊಂಡು ನಂತರ ಪಲ್ಯ ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟ್ ಮಸಾಲ ಜೊತೆ ಕೂಡ ಇದನ್ನು ಬೇಯಿಸ್ಕೋಬೋದು. ಇದನ್ನು ಪಾತ್ರೆಯಲ್ಲಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಬೇಯೋಕೆ ಇಡ್ತಾಯಿದ್ದೀನಿ. ಈಗ ಇದಕ್ಕೆ ಬೇಕಾಗಿರುವ ಮಸಾಲೆನ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು 10 ರಿಂದ 12 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಚಮಚದಷ್ಟು ಸಾಸಿವೆ, ಅರ್ಧ ಚಮಚ ಹಳದಿ ಪುಡಿ, ಹಾಗೆ ಒಂದು ಸಣ್ಣ ತುಂಡಷ್ಟು ಹುಣಸೆ ಹಣ್ಣು. ಇದ್ರ ಜೊತೆಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಬೆಲ್ಲ ಬೇಕಾಗುತ್ತೆ. ಈ ಸಾಮಗ್ರಿಗಳನ್ನು ನಾವು ಹುರಿಯೋ ಅವಶ್ಯಕತೆ ಇಲ್ಲ, ಹಸಿಯಾಗಿ ರುಬ್ಕೊಳ್ಳಿ. ತೆಂಗಿನಕಾಯಿ ಮತ್ತು ಬೆಲ್ಲನ ಪಲ್ಯ ಮಾಡುವಾಗ ಸೇರಿಸ್ಬೋದು. ಇದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸಿ ಸಣ್ಣದಾಗಿ ರುಬ್ಕೊಳ್ಳಿ. ಇಲ್ಲಿ ಮರಗೆಣಸು ಕೂಡ ಕರೆಕ್ಟಾಗಿ ಬೆಂದಿದೆ. ಇದು ಬೇಯೋಕ್ಕೆ 8 ರಿಂದ 10 ನಿಮಿಷ ಅಷ್ಟೇ ತಗೊಳ್ಳೋದು. ತುಂಬ ಮೆತ್ತಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೆಂದ ತಕ್ಷಣವೇ ಇದನ್ನು ನೀರನ್ನೆಲ್ಲ ಸೋಸ್ಕೊಳ್ಳಿ. ಈಗ ಪಲ್ಯ ಮಾಡೋಕ್ಕೆ ಪಾತ್ರೆಗೆ ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಒಂದು 8 ರಿಂದ 10 ಬೆಳ್ಳುಳ್ಳಿ ಎಸಳುಗಳನ್ನು ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಇಷ್ಟ ಆಗಲ್ಲ ಅಂದರೆ ಇಂಗಿನ ಒಗ್ಗರಣೆ ಮಾಡ್ಕೋಬೋದು. ಹಾಗೆ 1-2 ಎಸಳು ಕರಿಬೇವನ್ನು ಹಾಕಿಬಿಟ್ಟು ಈ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಇವಾಗಲೇ ರುಬ್ಬಿಕೊಂಡಿರುವ ಮಸಾಲೆನ ಸೇರಿಸ್ಬಿಟ್ಟು ಇದೇ ಎಣ್ಣೆಯಲ್ಲಿ ಇದನ್ನು ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆಯಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಈ ಮಸಾಲೆಗೆ ಒಂದು ವಿಶೇಷವಾದ ರುಚಿ ಬರುತ್ತೆ. ಒಂದು ಸಾರಿ ಇದು ಈ ಥರ ಡ್ರೈ ಆಗಿದ ತಕ್ಷಣ ನಾನು ಅದೇ ರುಬ್ಬಿಕೊಂಡಿರುವ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಬಿಟ್ಟು ಈ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸಾರಿ ಚೆಂದ ಮಿಕ್ಸ್ ಕೊಟ್ಬಿಟ್ಟು ಈ ಮಸಾಲೆ ಎಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ, ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಗೆಣಸು ಬೇಯುವಾಗಲೂ ನಾವು ಉಪ್ಪನ್ನು ಸೇರಿಸಿದ್ದೀವಿ. ಹಾಗಾಗಿ ಮಸಾಲೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸಿ. ನಂತರ ಇದಕ್ಕೆ ಬೇಯಿಸ್ಕೊಂಡಿರುವ ಗೆಣಸನ್ನು ಸೇರಿಸಿ ಈ ಮಸಾಲೆ ಎಲ್ಲ ಗೆಣಸು ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳುವಂತೆ 1-2 ನಿಮಿಷ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿಯಾಗಿಬಿಡುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಸರ್ವ್ ಮಾಡ್ಬೋದು. ಇದು ನಿಮಗೆ ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು. ಖಾಲಿ ಪಲ್ಯ ತಿಂತಿದ್ದೀರಾ ಅಂತ ಅನಿಸಲ್ಲ ನಿಮಗಿದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಡಯೆಟ್ ಮಾಡುವವ್ರಿಗಂತೂ ಒಂದು ಡಯೆಟ್ ಫುಡ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ರೆಸಿಪಿ? ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.